ಹೇ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ಮೀರಿ. ಏನಪ್ಪ ಯಾವಾಗಲೂ ಎಕ್ಸ್ಪಲ್ಸ್ ತೊಗೊಂಡು ಓಡಾಡಿಸ್ತಾ ಇದ್ದಾನೆ, ಇವತ್ತು ಇದಕ್ಕಿದ್ದಂಗೆ ಫಾರ್ಚುನರ್ ಕಾರ್ದು ವಿಡಿಯೋ ಎಲ್ಲ ಹಾಕ್ತಾ ಇದ್ದಾನೆ ಅಂತ ಅಂದ್ಕೊಂಬಿಡಿ. ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. Call me up whenever you're gone. I can change a lot. I don't need the shots if you're so alive, but I need you now. Yeah, I need you. You better call me up whenever you're gone. I can change a lot. I don't need the shots if you're so alive, but I need you now. Yeah, I need you. I don't know. You got me out of control. I need to let it go. ಆ್ಯಕ್ಚುಲಿ ಯಾರ್ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸೊ ನಿಮಗೆಲ್ಲ ಶಾಕ್ ಆಗ್ತಾ ಇರ್ಬೋದು. ಏನಪ್ಪ ಯಾವಾಗಲೂ ಎಕ್ಸ್ಪಲ್ಸ್ ಓಡಿಸ್ಕೊಂಡು ಯೂಟ್ಯೂಬಲ್ಲಿ ಕಾಣಿಸ್ತಾ ಇದ್ದವನು ಈಗ ಇದಕ್ಕಿದ್ದಂಗೆ ಫಾರ್ಚುನರ್ ಓಡಿಸ್ತಾ ಇದ್ದಾನೆ, ಅದನ್ನು ಆಫ್ ರೋಡಲ್ಲಿ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಅರವಿಂದ್ ಟೊಯೋಟಾ. ಸೊ ನಾನು ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ಗೋಸ್ಕರ ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ. ಸೊ ಟೆಸ್ಟ್ ಡ್ರೈವ್ ರೋಡಲ್ಲೆಲ್ಲ ಹಿಂಗೆ ಮಾಡ್ತೀರಾ ಸರ್, ಬನ್ನಿ ನಮ್ಮದೊಂದು ಇವೆಂಟ್ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಆಫ್ ರೋಡಲ್ಲೇ ನನಗೆ ಈ ಥರ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ಅರವಿಂದ್ ಟೊಯೋಟಾ ಅವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಸೊ ಹೀಗಿದ್ದು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮು ಫಾರ್ಚುನರ್ ಕಾರ್ನ ಓಡಿಸ್ತಾ ಇರೋದು. ಯಾವತ್ತು ಓಡಿಸಿರಲಿಲ್ಲ ನಾನು, ದಟ್ಟು 4x4, ದಟ್ಟು ಆಫ್ ರೋಡ್ ಟ್ರ್ಯಾಕ್ ವಿತ್ ಗೈಡ್. ಯಾಕಂದರೆ ಗೈಡ್ ಇಲ್ಲ ಅಂತಂದರೆ ಆಫ್ 100% ಓಡಿಸೋದು ಕಷ್ಟ, ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ. ತುಂಬ ಜನ ಅನ್ಕೊಬೋದು ಈಸಿನೇ, ಏನಪ್ಪ ಇದು ಕಷ್ಟ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂತ. ಕಷ್ಟನೇ, ಬಿಕಾಸ್ ಕಾರ್ ನಮ್ಮದಲ್ಲ. ಈಗ ಮುಂದೆ ಬಂದ್ಬಿಟ್ಟು ನಮ್ಗೆ ಆ್ಯಕ್ಚುಲಿ ಇನ್ಕ್ಲೈನ್ ಇದೆ. ಈಗ ಇನ್ಕ್ಲೈನ್ ಹತ್ತಿದ ತಕ್ಷಣ ಏನಂತಂದ್ರೆ ನಮ್ಗೆ ಹಿಂದೆ ಡಿಕ್ಲೈನ್ ಇದೆ. ಜಸ್ಟ್ ಈಗ ಇನ್ಕ್ಲೈನಿಂಗ್ ಆಗ್ತೀವಿ, ಆಗಿದ ತಕ್ಷಣ ಇಷ್ಟು ಹಾಗೆ ಡಿಕ್ಲೈನ್ ಇದೆ. ಸೊ ಇದಂತೂ ಸ್ವಲ್ಪ ಕಷ್ಟದ ಜಾಗನೇ ಒಂಥರ. ಬಟ್ ಈ ಕಾರಲ್ಲಿ ಹೇಗೆ ಅಂತಂದರೆ ಆಟೋ ಹೋಲ್ಡೆಲ್ಲ ಇದೆ. ಅಂದರೆ ಆಟೋಮೆಟಿಕಾಗಿ ನಾವೀಗ ಈ ಥರ ನಿಲ್ಲಿಸ್ತಾ ಇದ್ದೀವಿ ಅಂತಂದರೆ ಬ್ರೇಕ್ನಾಗ ಕಾಲಿಡ್ಬೇಕಂತಂದಿಲ್ಲ, ಆಟೋ ಹೋಲ್ಡ್ ಆಗುತ್ತೆ ಆಟೋಮೆಟಿಕಾಗಿ ಬರಲ್ಲ. ಆಗಲೇ ಹೇಳಿದಂಗೆ ಸ್ವಲ್ಪ ಒಂಥರ ಖುಷಿ ಇದ್ರೂ ಸ್ವಲ್ಪ ಭಯ ಇತ್ತು. ಬಿಕಾಸ್ ಕಾರ್ ತಂದಿಲ್ಲ, ಎಲ್ಲಿ ಟಚ್ ಆದರೆ ಏನಂದ್ಬಿಡ್ತಾರೋ ಅಂತ. ಆದ್ರೂ ನಮ್ಮೀಗ ಪಕ್ಕದಲ್ಲಿರೋ ಗೈಡ್ ಇದ್ದ ಆ್ಯಕ್ಚುಲಿ ತುಂಬ ಈಸಿಯಾಗಿ ಓಡಿಸಿದ್ವಿ ನಾವು ಕಾರ್ನ, ತುಂಬ ಚೆನ್ನಾಗಿತ್ತು. ಈ ಗಾಡಿ ಕಟ್ ಆಗಲಿಲ್ಲ, ಬಿಕಾಸ್ ತುಂಬ ಉದ್ದ ಇರೋದ್ರಿಂದ ರೋಡ್ ಚಿಕ್ಕದಿದೆ. ಸೊ ಏನು ಮಾಡಿದ್ವಿ, ಸ್ವಲ್ಪ ರಿವರ್ಸ್ ತೊಗೊಂಡು ಹಾಗೆ ಮುಂದೆ ಬಂದ್ವಿ. ಇನ್ನೊಂದು ಹೇಳೋದು ಮಾಡ್ತಾ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮ್ಯಾನ್ಯುವಲ್ ಕಾರ್ ಇಲ್ಲ, ಆಟೋ. ಸೊ ಆಟೋ ಇದರಿಂದ ತುಂಬ ಈಸಿ ಇತ್ತು, ಇನ್ನೂ ಈಸಿ ಇತ್ತು ಆ್ಯಕ್ಚುಲಿ. ಬರೀ ಸ್ಟೇರಿಂಗ್ನ ಮಾತ್ರ ನೋಡಿಕೊಂಡ್ರೆ ಸಾಕಾಗಿತ್ತು, ಸ್ಟೇರಿಂಗ್ ಮತ್ತು ಬ್ರೇಕಿಂಗ್. ಮ್ಯಾನ್ಯುವಲ್ ಅಂತಂದರೆ ನಾವು ಗೀರೆಲ್ಲ ಇದು ಮಾಡಿಕೊಂಡು ಆಫ್ ಕ್ಲಚ್ ಎಲ್ಲ ಮಾಡ್ಕೊಂಡು ಓಡಿಸ್ಬೇಕಾಗಿತ್ತು. ಇಲ್ಲಿ ಮುಂದೆ ಇವರೆಲ್ಲ ನೀರೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಗಿರ್ಜಿ ಎಲ್ಲ ಟೆಸ್ಟೆಲ್ಲ ಮಾಡಿದ್ರು. 4x4 ಇರೋದ್ರಿಂದ ನಮಗೇನು ಎಫರ್ಟ್ಲೆಸ್ಸು, ಸೀರಿಯಸ್ ಆಗಿ ಏನು ಸುಮ್ಮನೆ ಎಕ್ಸಿಲೇಟ್ರ್ ಕೊಟ್ಟರೆ ಹೋಗ್ತಾ ಇದೆ, ಏನು ಒಂಚೂರು ಕಷ್ಟ ತೊಗೊತಾ ಇಲ್ಲ ಗಾಡಿ. ಅದೇ ನಮ್ಮದು ಬೇರೆ ಕಾರ್ಗಳೆಲ್ಲ ತೊಗೊಂಡೋಗ್ಬಿಟ್ರೆ ಎಷ್ಟು ಕಷ್ಟ ತೊಗೊಳುತ್ತೆ ಅಲ್ಲೆಲ್ಲ ಹತ್ತಲಿಕ್ಕೆ, ಅದಕ್ಕೆಲ್ಲ. ಮುಂದೆ ಐಲೆಕ್ಸ್ ಹೋಗ್ತಾ ಇದೆ. ಈಗ ನಮ್ಮದು ವಾಟರ್ ಕ್ರಾಸಿಂಗ್ ಇದೆ ಆ್ಯಕ್ಚುಲಿ. ನಮಗೆ
ಫುಲ್ಲು ನೀರಲ್ಲಿ ಇಳಿಬೇಕು. ಅಲ್ಲಿ ನೀವು ಮುಂದೆ ನೋಡ್ತಾ ಇದ್ದೀರಾ, ಒಂದು ಐಲೆಕ್ಸ್ ಹತ್ರ ಫುಲ್ ಜನಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಐಲೆಕ್ಸ್ ಏನು ಮಾಡಿದ್ರು, ನಮಗಿಂತ ಮುಂಚೆ ಹೋಗ್ರು ಟೆಸ್ಟ್ ಡ್ರೈವ್ಗೆ ಅಂತ ಹೋದ್ರು. ಪಕ್ಕದಲ್ಲಿ ರಾಡ್ ಏನಾಯಿತು, ರಾಡ್ ತೆಗೆದ್ಬಿಟ್ಟು ಟಯರೇ ಫುಲ್ ಬರಸ್ಟ್ ಆಗಿತ್ತು. ಅವರು ಟೆಸ್ಟ್ ಡ್ರೈವ್ ಗಾಡಿ ಈ ಥರ ಎಲ್ಲ ಮಾಡಿಬಿಡ್ತಾರೆ. ಅದಾದ್ದರಿಂದ ಆ್ಯಕ್ಚುಲಿ ತುಂಬ ಕೇರ್ಫುಲ್ಲಾಗಿ ಓಡಿಸ್ಲಿಕ್ಕೆ ಹೇಳ್ತಾಯಿದ್ರು ಎಲ್ಲರಿಗೂ. ಅದಾಗಿದ ತಕ್ಷಣ ಈಗ ನಮ್ಮದು ಸಮಯ ನೀರಲ್ಲಿ ಇಳಿಸುವುದು. ಒಳಗಡೆ ಎಲ್ಲೋ ಒಂಚೂರು ಭಯ ಇದ್ರೂ ಖುಷಿ ಆಯಿತು, ಹತ್ತಿಸ್ತೀನಿ ನಾನು ಅಂತ. ಆಲ್ಮೋಸ್ಟ್ ಎಲ್ಲ ಟೈರ್ ಮುಳುಗೋಷ್ಟು ನೀರಿತ್ತು. ಆದ್ರೂ ಅದೇ ಏನು ಒಂಚೂರು ಎಫರ್ಟ್ಲೆಸ್ಸಾಗಿ ಹತ್ತುತ್ತಾ ಇದೆ. ಈಗ ನಮ್ಮ ಮುಂದೆ ನೋಡಿ ಸ್ವಲ್ಪ ಇಲ್ಲಿ ಎಕ್ಸ್ಲೇಟರ್ ಕೊಟ್ಟೆ, ಕೈ ಸಮಾಧಾನ ಅಂತ ಹೇಳಿದ್ರು. ಬಿಕಾಸ್ ಆಗ್ತಾನೆ ಟೈರ್ ಹೋಗಿ ಹಾಕಿದ್ರಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.